ನಮಸ್ಕಾರ TV2ಗೆ ಸ್ವಾಗತ. ಒಂದು ಕಲ್ಲು ಕೂಡ ಹೂವು ಆಗುತ್ತೆ ಅಂತಾರೆ. ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಹೂವು ಕೂಡ ಕಲ್ಲಾಗೋಗ್ಬಿಡುತ್ತೆ. ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀನಿ. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ. ಈ ತಾಯಿ ಬನಶಂಕರಿ ಅಮ್ಮನವರ ಸನ್ನಿಧಿಯಲ್ಲಿ ಬನಶಂಕರಿ ಸಾಮೂಹಿಕ ವಿವಾಹದ ವೇದಿಕೆಯ ಅಧ್ಯಕ್ಷರು ಮತ್ತು ನನ್ನ ಸ್ನೇಹಿತರಾದಂತ ಶ್ರೀಯುತ ಬಸವರಾಜ್ ಅವರ ನೇತೃತ್ವದಲ್ಲಿ 27 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸಾಮೂಹಿಕ ವಿವಾಹವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ಪ್ರತಿ ವರ್ಷ ಅಂತ ಕೂಡ ಈ ವರ್ಷ ಕೂಡ ಭಾಗವಹಿಸಿದ್ದೀನಿ. ಬಹುಶಃ ಒಬ್ಬರು ಮನೆಯಲ್ಲಿ ಒಂದು ಮದುವೆ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತದ್ರಲ್ಲಿ ಇವತ್ತು 46 ಜೋಡಿಗಳು ನವ ದಂಪತಿಗಳು ನೂತನ ಜೀವನಕ್ಕೆ ಪಾದಾರ್ಪಣೆ ಮಾಡುವಂತ ಒಂದು ಅವಕಾಶವನ್ನ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ, ಅವರ ತಂಡದವರಿಗೆ, ಗೆಳೆಯರ ಬಳಗಕ್ಕೆ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಭಗವಂತ ತಾಯಿ ಇನ್ನಷ್ಟು ಈ ಒಂದು ಕೆಲಸ, ಸಾಮಾಜಿಕ ಕೆಲಸ ಮಾಡಲಿಕ್ಕೆ ಶಕ್ತಿಯನ್ನ ಕೊಡ್ಲಿ. ಇವತ್ತು ಯಾರು ನೂತನ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ಅವರ ಜೀವನ ಎಲ್ಲಾ ರೀತಿಯಲ್ಲಿ ಯಶಸ್ಸಾಗಲಿಕ್ಕೆ ಆ ತಾಯಿ ಕರುಣಿಸಲಿ ಅಂತೇಳಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭವನ್ನ ಕೋರ್ತಾ ಇದ್ದೀನಿ. ಪ್ರಾರ್ಥನೆ ಮಾಡ್ತಾ ನನ್ನ ಜೊತೆಲಿ ಹಗಲು ರಾತ್ರಿ ಅಂದ್ರೆ ನಾನು ಒಬ್ಬನೇ ಮಾಡೋದಕ್ಕೆ ಏನು ಸಾಧ್ಯ ಇಲ್ಲ. ನೂರಾರು ಜನ ನಮ್ಮ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು ಶ್ರಮ ಇದೆ. ಆ ಶ್ರಮದ ಫಲ 46 ಜೋಡಿಗೆ ಇವತ್ತು ಮದುವೆ ಆಗಿದೆ. ನಾನೊಬ್ಬ ಹೆಸರು ಮಾತ್ರ ಅಷ್ಟೇ, ಉಳಿದಿದ್ದೆಲ್ಲ ಪಾತ್ರಗಾರರು ಬೇರೆ, ಸೂತ್ರಧಾರಿ ನಾನು ಅಷ್ಟೇ. ಸಂಪೂರ್ಣ ರಾಮಾಯಣ ನಾಟಕ ಆಗ್ಬೇಕಾದ್ರೆ ಕೊನೆಗೆ ನೀವೆಲ್ಲ ನಿಂತಿದ್ರಲ್ಲ, ಈ ತರ ಒಂದು ಟೀಮ್ ವರ್ಕ್ ಆಗಿ SK ನಟರಾಜ್ ಅವರು, ರಾಮೋದರ ನಾಯ್ಡು, HK ಮುತ್ತಪ್ಪ, R ನಾರಾಯಣ ಸ್ವಾಮಿ, C ಮುತ್ತಪ್ಪ, ಅಗ್ರಿಗೌಡು ಮಂಜಣ್ಣ, ನಮ್ಮ ಹೊಸಕೆರೆಹಳ್ಳಿ ಹನುಮಂತರಾಯಪ್ಪ, ಕಾವೇರಿ ನಗರ ವೆಂಕಟೇಶ, ನಮ್ಮ ಸತೀಶ, ಯಡಿಯೂರು ಸತೀಶ, ಅನೇಕ ಜನ, ನಮ್ಮ ನವೀನ, ಈ ತರ ನೂರಾರು ಜನದ ಶ್ರಮ ಇದೆ. ಶ್ರಮದ ಫಲ 46 ಜೋಡಿಗಾಗಿದೆ. ಅದರಲ್ಲಿ ವಿಶೇಷವಾಗಿ 5 ಜೋಡಿ ವಿಕಲಚೇತನರು ಅಂತೇಳಿ ಅವ್ರನ್ನ ಯಾರು ಸಹಿತ ಅವ್ರಿಗೆ ನೋಡೋರಂತ ವ್ಯವಸ್ಥೆ ಆಗಿದೆ. ಅವ್ರಿಗೆ ಇವತ್ತು 5 ಜೋಡಿಗೆ ತಾಯಿ ಸನ್ನಿಧಾನದಲ್ಲಿ ಅವರ ಈಗ ಹುಡುಗಿ ಒಂದು ಹಾಡಾಡ್ತು ತಾಯಿ ಮೇಲೆ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಜೀವನದಲ್ಲಿ ಮುಂದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಇಡ್ಬೋದು ಅಂತ ನಾನು ಭಾವಿಸಿದ್ದೆ. ಯಾಕೆ ಮಗು ಒಂದು ಹಾಡಾಡ್ತು ತಾಯಿ ಮೇಲೆ ಅಂತ ಹೇಳಿದ್ರೆ, ಆ ಕಷ್ಟ ನನ್ನ ಹತ್ರ ಒಬ್ಬರೇ ಹಚ್ಕೊಂಡಿದ್ದ ಹುಡುಗಿದಲ್ಲಿ. ಬೇರೆ ಸಂಗೀತ ಶಾಲೆಲ್ಲ ಹುಡುಗಿ ಬದುಕ್ತಾರೆ. ಹುಡುಗ ಮಹಾರಾಷ್ಟ್ರದಲ್ಲಿ, ಸೊಲ್ಲಾಪುರ. ನಾನು ಹೆಂಗೆ ಜೋಡಿ ಆದ್ರಿ ಅಂತ ಕೇಳಿದೆ. ಅವರ ಹ್ಯಾಂಡಿಕ್ಯಾಪ್ ಬೂತ್ ಅಲ್ಲಿ ವಾಯ್ಸ್ ರೆಕಾರ್ಡ್, ಇನ್ಸ್ಟಾಗ್ರಾಮ್ ಅಲ್ಲಿ ವಾಯ್ಸ್ ರೆಕಾರ್ಡ್ ನೋಡಿ ಒಪ್ಕೊಂಡಿದ್ದೀವಿ ಅಂತ ಹೇಳಿ ನಾನು ಯೋಚನೆ ಮಾಡಿದೆ. ಅದಾದ್ಮೇಲೆ ಇನ್ನೊಂದು ಜೋಡಿ ಬಂತು, ಮಂಜುನಾಥ್ ಅಂತ ಹೇಳಿ ಗೌಡನಪಳ್ಳಿ. ಈ ಹುಡುಗಿ ನಮ್ಮ ಕುಮಾರಸ್ವಾಮಿ ಹೊತ್ತು. ಇನ್ನೊಂದು ನಮ್ಮ ಪ್ರಗತಿಪುರ ಬನಶಂಕರಿ ದೇವಸ್ಥಾನದ ಹಿಂದೆಗಡೆ ಇರ್ತಾರೆ. ಹಂಗೆ ಬರ್ತಾ ಬರ್ತಾ BTM ಲೇಔಟ್ ಬಂದು ಹುಡುಗಿ ಬಂತು ಲಾಸ್ಟ್ ಅಲ್ಲಿ. ಆ ಹುಡುಗಿಗೆ ತಂದೆ ತಾಯಿನೂ ಇಲ್ಲ, ಅಣ್ಣ ತಮ್ಮದಿರು ಇಲ್ಲ, ಅಕ್ಕ ತಂಗಿದಿರು ಇಲ್ಲ. ಅವ್ರ ದೊಡ್ಡಪ್ಪನ ಮನೆಯಲ್ಲಿ ಸಾಕಿದ್ದಾರೆ. ಕೊನೆ ಮುಗಿದೋಗಿತ್ತು. ಲಾಸ್ಟ್ ಅಲ್ಲಿ ಬಂದು ಅವ್ರು ನೋಡಿದಾಗ ಹುಡುಗಿ ಕಷ್ಟ ಕೇಳಿದಾಗ
ಏನೋ ಆಗ್ಲಿ ಮಾಡ್ಲೇಬೇಕು ಅಂತೇಳಿ ನಮ್ಮ ಅಗ್ರಿಗೌಡ್ ಮಂಜಣ್ಣ ಇರ್ಬೋದು, ದಾಮೋದರ ನಾಯ್ಡು ಇರ್ಬೋದು, ಸತೀಶ ಇರ್ಬೋದು, ಅಲ್ಲಿ ನಮ್ಮ ಕುಂಡ ಇರ್ಬೋದು, ನರಸಿಂಹ ಇರ್ಬೋದು, ಬಸವ ಇರ್ಬೋದು, ಸತೀಶ್ ಇರ್ಬೋದು, ಇಲ್ಲ ನಾವು ಮಾಡಬೇಕಿದ್ರಲ್ಲ ಅಂತೇಳಿ ತೀರ್ಮಾನ ಮಾಡಿ ಅದ್ರಲ್ಲಿ 46ನೇದು ಈ ತರ ಎಷ್ಟೋ ಜನಕ್ಕೆ ತಾಯಿ ಇಲ್ಲ, ಎಷ್ಟೋ ಜನಕ್ಕೆ ತಂದೆ ಇಲ್ಲ ಅಂತ ಪರಿಸ್ಥಿತಿ ಇರ್ತಕ್ಕಂಥ ನವಜೋಡಿಗಳಿಗೆ ಇವತ್ತು ತಾಯಿ ಕೃಪೆ 46 ಜೋಡಿ 27ನೇ ವರ್ಷದಲ್ಲಿ ಯಶಸ್ವಿಯಾಗಿದೆ. ಇದರಲ್ಲಿ ಜಾತಿ ಭೇದ ಮತ ಯಾವುದೂ ಇಲ್ಲ, ಪಕ್ಷ ಯಾವುದು ಲೆಕ್ಕಕ್ಕೂ ಇಲ್ಲ. ಇದು ಒಂದೇ ತಾಯಿ ಬನಶಂಕರಮ್ಮನ ಆಶೀರ್ವಾದ. ನವಜೋಡಿಗಳಿಗೆ ಈಗಾಗಲೇ ಅನೇಕ ಜನ ಶುಭಾಶಯ ಹೇಳಿದೆ, ಯಾವ ರೀತಿ ಬಾಳ್ಬೇಕು, ಯಾವ ರೀತಿ ಬದುಕಬೇಕು ಅಂತ. ನನ್ನ ವಿನಂತಿ ಇಷ್ಟೇ, ಇದಕ್ಕೆ ನೂರಾರು ಜನರ ಸಾವಿರಾರು ಜನದ ಶ್ರಮ ಇದೆ. ನಾನೊಬ್ಬ ಮಾಡೋದಕ್ಕೇನು ಸಾಧ್ಯ ಇಲ್ಲ ಅಂತ ಹೇಳಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟು ಈ ಜೋಡಿಗಳಿಗೆ ಆಗ್ಬೇಕು ಅಂತ ಅವ್ರ ಆಸೆ ಏನಿದೆ, ಅವ್ರ ಆಸೆಯ ಪೂರ್ವಕವಾಗಿ ನಿಮ್ಮ ತಂದೆ ತಾಯಿ ಜನ್ಮ ಕೊಟ್ಮೇಲೆ ಎಷ್ಟು ವರ್ಷ ಬದುಕಿರ್ತೀರ ಅಷ್ಟು ವರ್ಷ ನಿಮ್ಮಿಬ್ಬರ ಜೀವನ ದಾಂಪತ್ಯ ನಿರಂತರವಾಗಿ ನಗನಗ್ತಾ ಜೀವನ ಸಾಗಿಸ್ಬೇಕು, ನಗನಗ್ತಾ ಬಾಳ್ಬೇಕು. ಯಾವುದೇ ಏರುಪೇರು ಬಂದಾಗ ನೀವಿಬ್ಬರೇ ಕೂತ್ಕೊಂಡು ಸರ್ ಮಾಡ್ಕೋಬೇಕು, 3ನೇವ್ರ ಭಾಗಕ್ಕೆ ಹೋಗ್ಬಾರ್ದು. ಒಂದ್ ವೇಳೆ ನಿಮ್ಮಿಬ್ರಲ್ಲೂ ಆಗ್ಲಿಲ್ಲ, ತಾಯಿ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡಿ ಬದುಕಬೇಕು, ಬಾಳ್ಬೇಕು. ಹಠ ಛಲ ಗುರಿ ಇಟ್ಕೊಂಡು ಈ ಒಂದು ಶ್ರಮಕ್ಕೆ ನೀವು ಪ್ರತಿಫಲ ಅಷ್ಟೇ ನಾವು ಕೇಳೋದು. ನೀವು 100 ವರ್ಷ ಬಾಳ್ಬೇಕು, ಬದುಕಬೇಕು, ನಿಮ್ ಕಾಲ ಮೇಲೆ ನೀವು ನಿಲ್ಬೇಕು ಅನ್ನೋದೇ ನಮ್ಮ ಒಂದು ಆಸೆ. ನಮಸ್ತೆ, ನಾನು ಗೋಪಿ ಅಂತ ಚಂದ್ರನಗರ ವಾರ್ಡಿಂದ ಬಂದಿದ್ದೀನಿ. ಸೊ ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಶ್ರೀ ಬನಶಂಕರಮ್ಮ ಸಾಮೂಹಿಕ ವೇದಿಕೆ ಪರವಾಗಿ ಏನು ನಮ್ಮ ಅಧ್ಯಕ್ಷರಾದಂತಹ ಬಸವರಾಜಣ್ಣ ಅವರ ನೇತೃತ್ವದಲ್ಲಿ ಹಾಗೂ ಇಡೀ ತಂಡ 27ನೇ ವರ್ಷದ ವಾರ್ಷಿಕ ವಿವಾಹ ಕಾರ್ಯಕ್ರಮವನ್ನ ಏನು ಆಚರಿಸಿದ್ದಾರೆ, ಸಾಮೂಹಿಕ ವಿವಾಹ ಕಾರ್ಯಕ್ರಮ ಏನು ಆಚರಿಸಿದ್ದಾರೆ, ಈ ಒಂದು ಸಾಮೂಹಿಕ ವಿವಾಹದಲ್ಲಿ ನವಜೋಡಿಗಳು 46 ನವಜೋಡಿಗಳನ್ನ ಇವತ್ತಿನ ದಿವಸ ಹೊಸ ವಿವಾಹ ಹೊಸ ಜೀವನಕ್ಕೆ ಈ ದಿನ ಏನು ಕಾಲಿಟ್ಟಿದ್ದಾರೆ. ಅವ್ರಿಗೆ ನಾನು ನನ್ನ ಇಡೀ ತಂಡದಿಂದ ಅವ್ರಿಗೆ ಶುಭ ಹಾರೈಸ್ತೀನಿ ಅಂತ ಶುಭ ಹಾರೈಸ್ತೀನಿ. ಇನ್ನೊಂದು ಕಡೆ ಈ ತರ ಮದುವೆ ಮಾಡೋದ್ರಿಂದ ಇನ್ನೊಂದು ಬಡವರಿಗೆ ಮತ್ತು ಹಣದ ಕೊರತೆ ಕೂಡ ಅಲ್ಲಿ ಒಂದು ಹಾಗೆ ಇನ್ನೂ ಒಂದು ಜಾಗದಲ್ಲಿ ಎಲ್ಲೋ ಒಂದು ವಿಚಾರವಾಗಿ ಹೇಳ್ಬೇಕು ಅಂದ್ರೆ ಬಹಳ ತೀವ್ರ ಬಡವರಾದಂತಹ ಕೆಲವು ನವಜೋಡಿಗಳಿಗೆ ಬಹಳ ಕಷ್ಟ ಇರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಈ ಬನಶಂಕರಮ್ಮ ತಾಯಿ ಒಂದು ಸನ್ನಿಧಾನದಲ್ಲಿ ಏನು ಇಡೀ ನಮ್ಮ ಬಸವರಾಜಣ್ಣವರು ಹಾಗೂ ದಾಮೋದರ ನಾಯ್ಡು ಅವರು ಹಾಗೂ ನಮ್ಮೆಲ್ಲ ಹಿರಿಯ ಮುಖಂಡರು ಹಾಗೂ ನಮ್ಮ MLC ಆದಂತಹ ಶ್ರವಣ ಸಾಹೇಬ್ರು, ನಮ್ಮ ಬೆಂಗಳೂರು ಅಧ್ಯಕ್ಷರಾದಂತಹ ರಮೇಶ್ ಗೌಡ್ರು ಸಹ ಬಂದಿದ್ರು. ಅವರು ಕೂಡ ನಮ್ಮ ಈ ವೇದಿಕೆಯಲ್ಲಿ ಎಲ್ಲಾ ನವಜೋಡಿಗಳಿಗೆ ಶುಭ ಹಾರೈಸಿದ್ದಾರೆ. ಹಾಗೆ ಈ ಒಂದು ಬಡ ಜೋಡಿಗಳಿಗೆ ಇಂಥ ಸಂದರ್ಭದಲ್ಲಿ ವಿವಾಹದ ಖರ್ಚು ವೆಚ್ಚಗಳು ಕೂಡ ಸನ್ನಿಧಾನದಲ್ಲಿ ನಡೆಯೋದ್ರಿಂದ ಅದು ಸ್ವಲ್ಪ ಉಳಿತಾಯ ಆಗುತ್ತೆ ಅಂತ ನಾನು ಮತ್ತೊಂದು ವಿಚಾರ ಹೇಳ್ಬೇಕು ಅಂದ್ರೆ ಇಲ್ಲಿ ಯಾವುದೇ ರೀತಿ ಜಾತಿ ಧರ್ಮ ಮತ್ತೊಂದು ಏನೂ ಇಲ್ಲ. ಪ್ರತಿಯೊಂದೂ ಯಾವುದೇ ಒಂದು ರಾಜಕೀಯನೂ ಇಲ್ಲ ಇದರಲ್ಲಿ. ಪ್ರತಿಯೊಂದು ವ್ಯಕ್ತಿಯೂ ಪ್ರತಿಯೊಂದು ಮುಖಂಡರು ಸೇರಿ ಪ್ರತಿ ರಾಜಕೀಯನೇ ಇದರಲ್ಲಿ ಇಲ್ಲದ ಕಾರಣ ಪ್ರತಿಯೊಂದು ಮುಖಂಡರು ಸೇರಿ ಈ ಒಂದು ಜೋಡಿಗೆ ಒಂದು ಶುಭ ಹಾರೈಸಿದ್ದಾರೆ ಹಾಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ತೇನೆ.